22 ಕೋಟಿ ಯುವಕರಿಗೆ ಕೆಲಸ ಕೊಡ್ತೀನಿ, 10 ವರ್ಷಕ್ಕೆ 20 ಕೋಟಿ ಯುವಕರಿಗೆ ಕೆಲಸ ಕೊಡ್ತೀವಿ ಅಂತ ಹೇಳಿರ್ತಕ್ಕಂಥ ಸನ್ಮಾನ್ಯ ನರೇಂದ್ರ ಮೋದಿ ಸಾಹೇಬರು, ಬಿಜೆಪಿಯವರು ಅದ್ರ ಬಗ್ಗೆ ಮಾತನಾಡ್ತಾ ಇಲ್ಲ. ವಿಶೇಷವಾಗಿ ಅಧಿಕಾರಕ್ಕೆ ಬಂದ್ರೆ ರೈತರ ಸಾಲ ಮನ್ನಾವನ್ನು ಮಾಡ್ತೀವಿ ಅಂತ ಹೇಳಿರ್ತಕ್ಕಂಥ ನರೇಂದ್ರ ಮೋದಿ ಸಾಹೇಬರು ಅದ್ರ ಬಗ್ಗೆ ಮಾತನಾಡ್ತಾ ಇಲ್ಲ. ಅಧಿಕಾರಕ್ಕೆ ಬಂದ್ರೆ ಇಡೀ ದೇಶದಲ್ಲಿರ್ತಕ್ಕಂಥ ಎಲ್ಲ ನದಿಗಳನ್ನ ಜೋಡಣೆ ಮಾಡ್ತೀವಿ ಅಂತ ಹೇಳಿರ್ತಕ್ಕಂಥ ನರೇಂದ್ರ ಮೋದಿ ಸಾಹೇಬರು ಮಾತನಾಡ್ತಾ ಇಲ್ಲ. 1,87,000 ಇದ್ರ ಬಗ್ಗೆ ನರೇಂದ್ರ ಮೋದಿ ಅವರು ಚರ್ಚೆ ಮಾಡ್ತಾ ಇಲ್ಲ ಬಂಧುಗಳೇ. ಇವತ್ತು ವಿಶೇಷವಾಗಿ ಯಾವ ಸರ್ಕಾರಕ್ಕೆ ಅಧಿಕಾರಕ್ಕೆ ಬರತಕ್ಕಂಥ ಸಂದರ್ಭದಲ್ಲಿ ಮಾತನಾಡಿರ್ತಕ್ಕಂಥ ಮಾತನ್ನ ಇವತ್ತು ನರೇಂದ್ರ ಮೋದಿ ಅವರು ಮಾತನಾಡ್ತಾ ಇಲ್ಲ. ಇವತ್ತು ಮಾತನಾಡ್ತಕ್ಕಂಥ ಮಾತು ನಾವು ಕೇಳ್ತಾ ಇದ್ರೆ ಇವತ್ತು ನಿಜಕ್ಕೂ ಈ ದೇಶದ ಪ್ರಧಾನಮಂತ್ರಿ ಈ ಮಟ್ಟದ ಮಾತುಗಳನ್ನ ಮಾತನಾಡಬಾರದು ಅಂತ ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಇಚ್ಛೆ ಬಯಸ್ತೇನೆ. ಬಿಜೆಪಿ ಅವರು ಕೇಳ್ತಾ ಇದೀವಿ, ಯಾವ 2014 ಇಸ್ವಿನಲ್ಲಿ 1 ತೊಲೆ ಬಂಗಾರ 27,000 ಇತ್ತು. ಈ ದೇಶದ 2014 ಇಸ್ವಿನಲ್ಲಿ 1 ತೊಲೆ ಬಂಗಾರ 27,000 ಇತ್ತು. ಇವತ್ತು 73,000 ಇದೆ. 140 ರೂಪಾಯಿ ಇರ್ತಕ್ಕಂಥ ಟೀ ಪೌಡರ್ ಇವತ್ತು 280 ರೂಪಾಯಿ ಇದೆ. 30 ರೂಪಾಯಿ ಇರ್ತಕ್ಕಂಥ ಹಾಲು 54 ರೂಪಾಯಿ ಇದೆ. 400 ರೂಪಾಯಿ ಇರ್ತಕ್ಕಂಥ ಗ್ಯಾಸ್ ಸಿಲಿಂಡರ್ ಇವತ್ತು 1,200 ರೂಪಾಯಿ ಇದೆ. ಎಲ್ಲ ಬೀಜ ಗೊಬ್ಬರ ಯಾವುದೇ ಒಂದು ನೀವು ತೊಗೊಳ್ಳಿ, ದಿನಸಿ ಸಾಮಾನುಗಳನ್ನ ತಗೊಳ್ಳಿ, 200 ಪಟ್ಟಷ್ಟು ಜಾಸ್ತಿ ಆಗಿರ್ತಕ್ಕಂಥದ್ದು. ಇವತ್ತು ನರೇಂದ್ರ ಮೋದಿ ಅವರಾಗಿರ್ಲಿ, ಬಿಜೆಪಿ ಅವರು ಅದ್ರ ಬಗ್ಗೆ ಮಾತನಾಡ್ತಾ ಇಲ್ಲ. ಇವತ್ತು ಚೈನಾ ಸುಮಾರು 4,000 ಸ್ಕ್ವೇರ್ ಕಿಲೋಮೀಟರ್ ಒಳಗಡೆ ಬಂದಿದೆ. ಅದ್ರ ಬಗ್ಗೆ ನರೇಂದ್ರ ಮೋದಿ ಅವರಾಗಿರ್ಲಿ, ಬಿಜೆಪಿ ಅವರು ಮಾತನಾಡ್ತಾ ಇಲ್ಲ ಬಂಧುಗಳೇ.